ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 26 ಮತ್ತು 27 ವಚನಗಳು. ಯೋಹಾನ 15, 26, 27. ಅಂದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವೂ ಸಾಕ್ಷಿಗಳಾಗಿದ್ದೀರಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಗಳ ದೇವಜನರೇ, ನಾನು ಮೊನ್ನೆ ದಿವಸ ಹೇಳಿದ ಹಾಗೆ ಯೋಹಾನನು ಬರೆದ ಸುವಾರ್ತೆಯ 14, 15, 16 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನು ಯಥೇಚ್ಛವಾಗಿ ಪವಿತ್ರಾತ್ಮನ ಕುರಿತಾಗಿ ನಮಗೆ ಆತನು ಪರಿಚಯಪಡಿಸ್ತಾನೆ. ಆತನ ಕುರಿತಾದ ಅನೇಕ ರಹಸ್ಯಗಳನ್ನ ಆತ ನಮಗೆ ತಿಳಿಯಪಡಿಸ್ತಾನೆ. ಈ ದಿನ ನಾವು ನೋಡಿದ ವಾಕ್ಯ ಭಾಗದಲ್ಲಿ ಪವಿತ್ರಾತ್ಮನನ್ನ ನಮಗೆ ಕಳಿಸಿಕೊಡುವ ಭಾಗದಲ್ಲಿ ತಂದೆಯ ಪಾತ್ರ ಮತ್ತು ಯೇಸು ಕ್ರಿಸ್ತನ ಪಾತ್ರವನ್ನ ಈ ವಾಕ್ಯ ಭಾಗದಲ್ಲಿ ಆತನು ಹೇಳ್ತಾನೆ. ಏನು? ಆದರೆ ತಂದೆ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು. ಯೇಸು ಕ್ರಿಸ್ತನು ತಂದೆಯಾದ ದೇವರಿಂದ ನಮಗೆ ಪವಿತ್ರಾತ್ಮನನ್ನ ಸಹಾಯಕನಾಗಿ ಕಳಿಸ್ತಾನಂತೆ. ಒಂದು ನಂತರ ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮ. ಒಂದು ಕಡೆ ತಂದೆಯ ಬಳಿಯಿಂದ ಯೇಸು ಕ್ರಿಸ್ತನ ಕಳಿಸಿಕೊಡ್ತಾನೆ ಮತ್ತು ಪವಿತ್ರಾತ್ಮನ ತಂದೆಯಿಂದ ಹೊರಡುವ ಸತ್ಯದ ಆತ್ಮನಾಗಿ. ಸರಿ, ಬಹಳ ಪ್ರಾಮುಖ್ಯವಾಗಿ ಪವಿತ್ರಾತ್ಮನು ಸತ್ಯದ ಆತ್ಮನು ಬಂದಾಗ ಆತನು ಏನನ್ನ ಮಾಡ್ತಾನೆ ಎನ್ನುವಂಥ ವಿಚಾರ ಬಂದಾಗ 26ನೇ ವಚನದಲ್ಲಿ ಬರೆಯಲ್ಪಟ್ಟದೆ, ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಪವಿತ್ರಾತ್ಮನ ಒಂದು ದೊಡ್ಡ ಕೆಲಸ ಯೇಸು ಕ್ರಿಸ್ತನನ್ನ ಪ್ರಕಟಪಡಿಸುವುದೇ. ಇದು ನಮಗೆ ಬಹಳ ವಿಚಿತ್ರವಾಗಿ ತೋರುವಂತ ಒಂದು ವಿಷಯ. ಪವಿತ್ರಾತ್ಮನೊಬ್ಬರ ಬಳಿಗೆ ಬರುವಾಗ ಯೇಸು ಕ್ರಿಸ್ತನನ್ನ ಪ್ರಕಟಿಸ್ತಾನೆ. ಯೇಸು ಕ್ರಿಸ್ತನ ದೈವತ್ವ, ಜಗದುತ್ಪತ್ತಿಗೆ ಮೊದಲೇ ಆದಿಲಿದ್ದ ದೇವರ ಆ ಸಂಗತಿಯನ್ನ ನಾವು ವಾಕ್ಯದುದ್ದಕ್ಕೂ ಗಮನಿಸುವಾಗ ಅಲ್ಲಿ ಯೇಸು ಕ್ರಿಸ್ತನು ಹೇಗಿದ್ದ, ಏನಾಗಿದ್ದ, ಭೂಮಿಗೆ ಬರುವುದಕ್ಕೆ ಮೊದಲು ಯೇಸು ಕ್ರಿಸ್ತನನ್ನು ಇದ್ದ ರೀತಿಗಳು, ಆತನು ಪ್ರವಾದಿಗಳ ಮುಖಾಂತರ ಮಾತನಾಡಿದ ರೀತಿ, ಆತನು ವಿಧ ವಿಧವಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರಕಟಿಸಿಕೊಂಡ ವಿಧಗಳು, ಆತನು ವಾಕ್ಯ ಸ್ವರೂಪನು ನರಾವತಾರದಲ್ಲಿ ಈ ಭೂಮಿಯಲ್ಲಿ ಕಾಣಿಸಿಕೊಂಡಾಗ ಆತನಿಂದ ನಡೆದ ಸಂಗತಿಗಳು, ಆತನ ಬಹು ಅಮೂಲ್ಯ ಉಪದೇಶಗಳು, ಆತನ ಶ್ರೇಷ್ಠವಾದ ಕಲ್ವಾರಿ ಶಿಲುಬೆಯಲ್ಲಿ ಬಲಿ ಅರ್ಪಣೆ, ಯಜ್ಞದ ಕುರಿಮರಿಯಾಗಿ ಆತನು ಪಟ್ಟ ಪಾಡುಗಳೇನು, ಕಲ್ವಾರಿ ಶಿಲುಬೆಯಲ್ಲಿ ಶ್ರಮೆ ಪಡುವುದಕ್ಕಾಗಿ ತಾನು ಒಪ್ಪಿಸಿಕೊಟ್ಟ ರೀತಿ ಏನು, ಕಲ್ವಾರಿ ಶಿಲುಬೆ ಮೇಲೆ ಹಾಕಲ್ಪಟ್ಟಾಗ ತೂಗುತ್ತಾ ಆತನು ಪಟ್ಟ ಯಾತನೆ, ಅಲ್ಲಿ ಆತನು ನಡ್ಕೊಂಡ ರೀತಿ, ಆತನು ಮಾಡಿದ ಪ್ರಾರ್ಥನೆಗಳೇನು, ಸಮಾಧಿಯ ವಿಚಾರಗಳಲ್ಲಿ ಆತನು ಸಮಾಧಿಯಾದಾಗ ಆತನ ಕುರಿತಾಗಿ ಬರೆಯಲ್ಪಟ್ಟ ಸತ್ಯವೇದದ ವಾಕ್ಯಗಳೇನು, ಆತನ ಮಹಿಮೆಯ ಪುನರುತ್ಥಾನವೇನು, ಆತನ ದಿವ್ಯಾರೋಹಣವೇನು, ಆತನಿಗೆ ಆದಂತಹ ಶ್ರೇಷ್ಠ ಮಹಿಮಾ ಪದವಿ ಎಂಥದ್ದು, ಆ ಮಹಿಮಾ ಪದವಿಯಲ್ಲಿ ಆತನ ಶ್ರೇಷ್ಠ ಮಹಾಯಾಜಕತ್ವ ಎಂಥದ್ದು, ಇಂದಿನವರೆಗೂ ಸತತವಾಗಿ ನಡೀತಿರುವಂಥ ವಿಜ್ಞಾಪನೆಯ ಪ್ರಾರ್ಥನೆ ಎಂಥದ್ದು, ಆತ ನಮಗಾಗಿ ಸಿದ್ಧಪಡಿಸ್ತಿರುವಂಥ ಬಿಡಾರ ಎಂಥದ್ದು, ಆತನ ಸಭೆಗಾಗಿ ಮಧ್ಯಾಕಾಶಕ್ಕೆ ಬರುವಂಥ ಆ ರೀತಿಗಳು ಎಂಥದ್ದು, 7 ವರ್ಷ ಆ ಮಹಾ ಔತಣವು ಮತ್ತು ದೇವಜನರಿಗಾಗುವಂಥ ಕ್ರಿಸ್ತನ ನ್ಯಾಯ ತೀರ್ಪು ಎಂಥದ್ದು, ಆತನ ಭಕ್ತ ಜನರ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಭಕ್ತ ಜನರ ಬರೋಣ ಕ್ರಿಸ್ತನೊಂದಿಗೆ ಹೇಗಿರ್ತದೆ, ಅದು ಹೇಗೆ ಯುದ್ಧದಲ್ಲಿ ಇರ್ತದೆ, ಆ ಯುದ್ಧದಲ್ಲಿ ಹೇಗೆ ಜಯವು ದೊರಕುತ್ತದೆ, ಯುದ್ಧದ ನಂತರ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಹೇಗಿರ್ತದೆ, ನಂತರದ ನ್ಯಾಯ ತೀರ್ಪು ಹೇಗಿರ್ತದೆ, ನಂತರದಲ್ಲಿ ಮಹಿಮೆಯಲ್ಲಿ ತಂದೆಯಾದ ದೇವರೊಂದಿಗೂ ಕ್ರಿಸ್ತನೊಂದಿಗೂ ನಮ್ಮ ಜೀವಿತವನ್ನು, ಹೀಗೆ ಎಲ್ಲವನ್ನ ನಮಗೆ ಹಂತವಾಗಿ ಕೂಲಂಕುಷವಾಗಿ ನಮಗೆ ಪವಿತ್ರಾತ್ಮನ ಬೋಧಿಸ್ತಲೇ ಹೋಗ್ತಾನೆ. ನಾವು ಸತ್ಯವೇದದ ಪುಸ್ತಕಗಳಲ್ಲಿ 39 ಪುಸ್ತಕ, ಹಳೆ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು, ಹೊಸ ಒಡಂಬಡಿಕೆಯಲ್ಲಿ ಓದುವುದಕ್ಕೆ ಕಾರಣವೇನು? ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುವುದಕ್ಕಾಗಿ.
ಆದಿಕಾಂಡದ ಒಂದೊಂದು ಭಾಗಗಳಲ್ಲಿಯೂ ಕ್ರಿಸ್ತನನ್ನ, ವಿಮೋಚನಾ ಕಾಂಡದ ಒಂದೊಂದು ಭಾಗಗಳಲ್ಲಿಯೂ ಕ್ರಿಸ್ತನನ್ನ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ನ್ಯಾಯಸ್ಥಾಪಕರು, ಹೀಗೆ ಒಂದೊಂದು ಪುಸ್ತಕದಲ್ಲಿಯೂ ಯೇಸು ಕ್ರಿಸ್ತನನ್ನ ತಿಳ್ಕೊಳ್ಳುವುದಕ್ಕಾಗಿಯೇ ನಾವು ಸತ್ಯವೇದವನ್ನು ಓದ್ತೇವೆ. ಹೀಗಾಗಿಯೇ ಅದು ಬಹಳ ಸ್ವಾರಸ್ಯಕರವಾಗಿಯೂ ಬಹಳ ಸಮಂಜಸವಾಗಿಯೂ ಇದನ್ನ ಪುರಾತನ ಪುಸ್ತಕ, ಹಳೆಯ ಪುಸ್ತಕ ಎಂಬುದಾಗಿ ಹೇಳಿದ್ರು. ಕ್ಯಾಥರಿನ್ ಕುಲ್ಮನ್ ಎನ್ನುವಂತ ದೇವರ ಸೇವಕಿ ಅವರು ಹೇಳ್ತಾರೆ, ಇದು ಹಳೆಯ ಪುಸ್ತಕವಾಗಿದ್ದರು ನಾಳಿನ ನ್ಯೂಸ್ ಪೇಪರ್ನ ಹೆಡ್ಲೈನ್ಗಿಂತಲೂ ಬೈಬಲ್ ಬಹಳ ಲೇಟೆಸ್ಟ್ ಎಂಬುದಾಗಿ ಅವರು ಹೇಳುವಂಥ ಮಾತು ಬಹಳ ಅಂದವಾಗಿದೆ. ನಿಜ, ಅತಿ ಹಳೆಯ ಪುಸ್ತಕ, ಅತಿ ಹಳೆಯ ಘಟನೆಗಳನ್ನ ವಿವರಿಸುವ ಪುಸ್ತಕವಾಗಿದ್ದರು. ಇಂದಿಗೆ ಒಬ್ಬೊಬ್ಬ ಮನುಷ್ಯನು ಈಗ ಹಾದು ಹೋಗುತ್ತಿರುವ ಪರಿಸ್ಥಿತಿಗೆ ಆತನು ಏನು ತಾನೇ ಮಾಡಬೇಕು, ಆತನೊಂದಿಗೆ ದೇವರು ಹೇಗೆ ತಾನೇ ಇದ್ದಾನೆ, ಅವನಿಗೆ ಸಿಕ್ಕುವ ದೇವರ ವಾಗ್ದಾನಗಳೇನು, ಅವನಿಗೆ ದೊರಕುವಂಥ ದೇವರ ಸಹಾಯವೇನು, ಅವನು ಸಿಕ್ಕಿಕೊಂಡ ಪರಿಸ್ಥಿತಿಗಳಿಂದ ಆತನಿಗೆ ಆಗುವಂಥ ವಿರೋಚಿತ ಬಿಡುಗಡೆ, ಆತನಿಗೆ ಆಗುವಂಥ ಸಂತೋಷವೇನು, ಆತನ ಮುಂದಿನ ಭವಿಷ್ಯವೇನು, ಎಂಥ ಸೊಗಸಾಗಿ ಎಲ್ಲವನ್ನ ಮಾತನಾಡ್ತದೆ. ಇದೆಲ್ಲವನ್ನು ನಮ್ಮ ಅರಿವಿಗೆ ತರುವಾತನು ಯಾರು? ಕ್ರಿಸ್ತನಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ನಮ್ಮನ್ನು ಸಂತೈಸ್ತಾ ನಡೆಸುವಾತನು ಯಾರು? ದೇವರ ಬಳಿಯಿಂದ ದೇವರು ತಾನೇ ನಮಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ಕಳಿಸಿಕೊಟ್ಟ ಸಹಾಯಕನು, ಅಂದರೆ ಸತ್ಯದ ಆತ್ಮನೇ. ಈತನ ಹಂತ ಹಂತವಾಗಿ ನಮಗೆ ಯೇಸು ಕ್ರಿಸ್ತನನ್ನ ತಿಳಿಪಡಿಸ್ತಲೇ ಇರ್ತಾನೆ. ಒಂದು ವೇಳೆ ನಾವು ಆದಿಕಾಂಡ 23ನೇ ಅಧ್ಯಾಯ ಓದಿದ್ರೆ, ಅಬ್ರಾಮನಿಗೆ ಬಹಳ ವಯಸ್ಸಾಗಿದೆ. ಆತನಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದ ವಾಗ್ದಾನದ ಪುತ್ರ ಇಸಾಕನಿದ್ದಾನೆ. ಆತನಿಗೆ ಯವನಸ್ಥನಾಗಿದ್ದಾನೆ. ಮಗನ ವಿವಾಹನ ಆಗ್ಬೇಕು. ಅಬ್ರಾಮನು ತನಗಿರುವ ಎಲ್ಲಾ ಆಸ್ತಿಯ ಮೇಲೆ ಅಧಿಕಾರಿಯಾಗಿದ್ದ ಹಿರಿಯ ಸೇವಕನನ್ನ ಈಗ ಕರೀತಾನೆ. ಹೇಳ್ತಾನೆ, ನನ್ನ ಮಗನಿಗೆ ಬಹಳ ಸಂಗಾತಿ ಬೇಕು. ಅವನಿಗೆ ಈ ಕಾನಾನಿನ ದೇಶದೊಳಗಿಂದ ಹೆಣ್ಣನ್ನು ತೆಗೆದುಕೊಳ್ಳದೆ ಅವರ ಬಂಧುಗಳ ಮನೆಯಿಂದಲೇ ತರಬೇಕು. ಆದರೆ ಇಸಾಕನು ಈ ಕಾನಾನ್ ದೇಶವನ್ನು ಬಿಟ್ಟು ಹೊರಗೆ ಬರುವ ಹಾಗಿಲ್ಲ. ಆದುದರಿಂದ ನೀನು ದೂರದ ದೇಶಕ್ಕೆ, ಆರಾಮ್ಯರ ದೇಶ, ಪದ್ದನ ಆರಾಮ ಎನ್ನುವಂತಹ ಸ್ಥಳಕ್ಕೆ, ಈಗಿನ ಟರ್ಕಿ ಮತ್ತು ಸಿರಿಯಾದ ಸಮೀಪ ಇರುವಂತಹ ಸ್ಥಳಕ್ಕೆ ನೀನು ಹೋಗಿ ಅಲ್ಲಿ ಬಂಧುಗಳ ಮನೆಯಿಂದ ನನ್ನ ಮಗನಿಗಾಗಿ ಒಂದು ವಧುವನ್ನು ತರಬೇಕೆನ್ನುವಂಥ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಹಿರಿಯ ಸೇವಕನು ಅಬ್ರಾಮನ ತೊಡೆಯ ಕೆಳಗೆ ಆತನು ಕೈಯಿಟ್ಟು, ಮೊಣಕಾಲಿನ ಸಮೀಪ ಆತನ ಕೈಯಿಟ್ಟು ಮಾತು ಕೊಡ್ತಾನೆ, ನಾನು ಈ ಕಾರ್ಯವನ್ನು ಮಾಡ್ತೇನೆ. ಚರಿತ್ರೆ ಹೇಳುವ ಪ್ರಕಾರ ಅದು ಬಹುದೂರದ ಪ್ರಯಾಣ, 600ರಿಂದ 700 ಮೈಲು, ಹೆಚ್ಚು ಕಡಿಮೆ 960ರಿಂದ 1120 ಕಿಲೋಮೀಟರ್ ದೂರದ ಪ್ರಯಾಣ. ಒಂಟೆಗಳ ಮೇಲೆ ತನಗೆ ಬೇಕಾದ ಸರಕುಗಳನ್ನ ಆತನು ಹೊರಿಸಿಕೊಂಡು, ಅಮೂಲ್ಯವಾದ ಅಬ್ರಾಮನ ಖಜಾನೆಯಿಂದ, ಅಬ್ರಾಮನ ಆಸ್ತಿಪಾಸ್ತಿಗಳಲ್ಲಿ ಇರುವಂಥ ಶ್ರೇಷ್ಠ ಒಡವೆಗಳನ್ನೆಲ್ಲ ತೆಗೆದುಕೊಂಡು, ಸುದೀರ್ಘ ದಾರಿಗೆ ಬೇಕಾದ ಆಹಾರಗಳನ್ನ ತೆಗೆದುಕೊಂಡು, ತನ್ನೊಂದಿಗೆ ಬೇಕಾದಂಥ ಆಳುಗಳನ್ನ ಕರ್ಕೊಂಡು ಪ್ರಯಾಣ ಮಾಡಿ ಹೋಗ್ತಾನೆ. ದೇವರು ಆತನ ನಡೆಸಿದ್ರಿಂದ ಆತನು ಸರಿಯಾಗಿ ಆ ಊರನ್ನು ತಲುಪ್ತಾನೆ. ಈಗ ವಧುವನ್ನು ಕಂಡುಹಿಡಿಯುವಂಥ ಪ್ರಯತ್ನದಲ್ಲಿ ಆತನು ಒಬ್ಬ ವಿಧೇಯಳಾದ ಒಬ್ಬ ಕನ್ಯೆಯನ್ನು ಆತನು ಕಂಡುಕೊಳ್ತಾನೆ. ಅವನಿಗೆ ಖಚಿತವಾಗ್ತದೆ, ದೇವರು ತೋರಿಸಿಕೊಟ್ಟ ಕನ್ಯೆ ನನ್ನ ದಣಿಯ ಯಜಮಾನನ ಮಗನಿಗೆ ತೋರಿಸಿಕೊಟ್ಟ ಕನ್ಯೆ ಈಕೆ ಎಂಬುದಾಗಿ ಆತನು ರುಜುಪಡಿಸಿಕೊಂಡು ನಂತರ ಆ ಮನೆಯನ್ನು ಸಂಧಿಸ್ತಾನೆ. ನಂತರದಲ್ಲಿ ಆ ಮನೆಯವರ ಅಪ್ಪಣೆಯ ಮೇರೆಗೆ, ಆ ಕನ್ಯೆಯ ಒಪ್ಪಿಗೆ ಮೇರೆಗೆ ಹೋದ ಮರುದಿನವೇ ಆತನ ಹಿಂದಕ್ಕೆ ಪ್ರಯಾಣ ಬೆಳೆಸ್ತಾನೆ. ಈಗ ಮರುಭೂಮಿಯಲ್ಲಿ ಸುದೀರ್ಘ ಪ್ರಯಾಣ, ಕಿಲೋಮೀಟರ್ಗಳ ಲೆಕ್ಕದಲ್ಲಿ 960ರಿಂದ 1120 ಕಿಲೋಮೀಟರ್ ದೂರಕ್ಕೀಗ ಅವರು ಪ್ರಯಾಣ ಮಾಡಿ ಬರಬೇಕು. ಎಷ್ಟು ದಿವಸದ ಪ್ರಯಾಣವು? ಹಾಗಾದರೆ ಅಷ್ಟು ದೂರಕ್ಕೆ ಅವರು ಬರುವಾಗ ರೆಬೆಕ್ಕಳಿಗೆ ದಿನದಿಂದ ದಿನಕ್ಕೆ ಆಕೆ ತವರು ಮನೆ ದೂರವಾಗ್ತಾ ಇದೆ. ನಡು ಭಾಗದಲ್ಲಿ ಹಿಂದೆ ಏನು ಮುಂದೆ ಏನೆಂಬುದಾಗಿ ಕಾಣದ ಲೋಕ ಸಿಗ್ತದೆ. ಬಹುದೂರಕ್ಕೆ ಆಕೆ ಬರಬೇಕಾಗಿದೆ. ಒಮ್ಮೆ ಯೋಚಿಸಿದ್ರೆ, ಆಕೆಗೆ ಪರಿಚಯವಿಲ್ಲದ ಅಬ್ರಾಮನ ಹಿರಿ ಸೇವಕ, ಅವನ ಜೊತೆಗಾರರು, ಅವರ ಜೊತೆಗೆ ಈಕೆಯ ಪ್ರಯಾಣ ಮರುಭೂಮಿಯಲ್ಲಿ ಹೇಗೆ ಎಂಬುದಾಗಿ ಯೋಚಿಸ್ತಾ ಹೋದರೆ ದೊಡ್ಡ ಪ್ರಶ್ನೆ. ಒಂದು ವೇಳೆ ಆಕೆ ಆಗಾಗ ಅಬ್ರಾಮನ ಹಿರಿ ಸೇವಕನ ಬಳಿ ಬಂದು, ಅಬ್ರಾಮನ ಕುರಿತಾಗಿ ನನಗೆ ತಿಳಿಸಿ,
ಅಬ್ರಹಾಮನಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದ ವಾಗ್ದಾನದ ಪುತ್ರ ಇಸಾಕನು ನನಗೆ ಯಜಮಾನನಾಗತಕ್ಕವನ ಕುರಿತು ನನಗೆ ತಿಳಿಸೆಂಬುದಾಗಿ ಆಗಾಗ ಕೇಳಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಮೊದಲು ಅಬ್ರಹಾಮನ ಹಿರೀಸೇವಕನು ಯಜಮಾನನಾದ ಅಬ್ರಹಾಮನ ಕುರಿತಾಗಿಯೂ ಅವನ ಮಗನಾದ ಇಸಾಕನ ಕುರಿತಾಗಿಯೂ ಆತನು ಸಹ ಅನೇಕ ವಿಚಾರಗಳನ್ನ ಹೇಳಿರ್ಲಿಕ್ಕೆ ಸಾಧ್ಯ. ರೆಬೆಕ್ಕಳು ಅವುಗಳನ್ನೆಲ್ಲ ಬಹಳ ಆಸಕ್ತಿಯಿಂದ ಆಲಿಸಿಕೊಳ್ತಾ ಅದನ್ನೇ ಯೋಚಿಸುತ್ತಾ ಹಗಲು ರಾತ್ರಿ ದೇವರು ಅಬ್ರಹಾಮನಿಗೆ ಮಾಡಿದ ಸಹಾಯ ಹೇಗೆ, ದೇವರಿಗೂ ಅಬ್ರಹಾಮನಿಗೂ ಇರುವಂತ ಸ್ನೇಹ ಎಂಥದ್ದು, ಇಸಾಕನು ಅಬ್ರಹಾಮನಿಗೆ ನಡ್ಕೊಳ್ಳುವಂತ ಆ ದೀನತೆ ವಿಧೇಯತೆ ಎಂಥದ್ದು, ಆತನ ಶ್ರಮ ಜೀವಿತ ಎಂಥದ್ದು, ಇವುಗಳನ್ನೆಲ್ಲ ಕೇಳಿಸಿಕೊಂಡು ಆಕೆ ಅದನ್ನೇ ಧ್ಯಾನಿಸ್ತಾ ದೇವರನ್ನ ಸ್ತುತಿಸ್ತಾ ಅವುಗಳಲ್ಲಿ ಉಲ್ಲಾಸ ಪಡುತ್ತಾ ಆಕೆ ಸಾಗುವುದರೊಳಗೆ ಆಕೆಗೆ ಇಸಾಕನ ಗುಡಾರ ಬಂದೇ ಬಿಡ್ತು. ಪ್ರಿಯರೇ, ಹಾಗಾದ್ರೆ ನಮ್ಮ ಇಹಲೋಕದ ಈ ಯಾತ್ರೆಯಲ್ಲಿ ಸುತ್ತಲೂ ಮರಣಕರವಾದ ಸಂಗತಿ, ಪಾಪದ ಸಂಗತಿಗಳು, ಗಲಿಬಿಲಿಗಳು, ಗೊಂದಲಗಳು, ನಮ್ಮಲ್ಲೆಷ್ಟೋ ಬಲಹೀನತೆಗಳು, ನಮ್ಮಲ್ಲೆಷ್ಟೋ ವ್ಯಾಧಿ ವೇದನೆಗಳು, ಎಷ್ಟೋ ಮಾನಸಿಕ ಹೋರಾಟಗಳು, ಸುಮ್ಮನೆ ಹೋರಾಟ ಅಥವಾ ನಮ್ಮ ತಪ್ಪಿನಿಂದ ನಾವು ಅನುಭವಿಸ್ತಿರುವಂಥ ಪಾಡುಗಳು ಅಥವಾ ಇತರರ ದುಷ್ಟತನದಿಂದ ಇತರರ ಹೊಟ್ಟೆಕಿಚ್ಚಿನ ಪಡುವಂಥ ಪಾಡುಗಳು, ಇವುಗಳ ನಡುವೆ ಈ ಲೋಕದ ಜೀವಿತವನ್ನು ಸಾಗಿಸುವುದು ಹೇಗೆ ಅಬ್ರಹಾಮನ ಹಿರಿಯ ಸೇವಕನು ನಂಬಿಗಸ್ತನಾಗಿ ತನ್ನ ದಣಿಯ ಮಗನಿಗೆ ಒಂದು ವಧುವನ್ನು ತರುವ ವಿಧದಲ್ಲಿ ಈಗ ಪವಿತ್ರಾತ್ಮನು ನಂಬಿಗಸ್ತ ಸೇವಕನಾಗಿ ನಮಗೆ ಸಹಾಯಕನಾಗಿ ಯೇಸು ಕ್ರಿಸ್ತನಿಗೆ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ರೂಪುಗೊಂಡು ಕ್ರಿಸ್ತನಿಗೆ ನಾವು ದೊರಕತಕ್ಕ ಮೊದಲಿಗೆ ಆಗೋ ವಿಧದಲ್ಲಿ ಆತನು ಪ್ರತಿ ದಿನಾಲು ನಮಗೆ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುವವನಾಗಿದ್ದಾನೆ. ನಾವು ವಾಕ್ಯ ಓದಿ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿಸಿಕೊಳ್ಳುತ್ತಾ ಅದನ್ನೇ ಧ್ಯಾನಿಸ್ತಾ ಅದರಲ್ಲಿ ನಾವು ಆದರಣೆ ಹೊಂದುತ್ತಾ ನಾವು ಈ ಲೋಕದಲ್ಲಿ ಕ್ರಿಸ್ತನ ಹಾಗೆ ಒಂದು ಪರಿಪಕ್ವತೆಗೆ, ಪರಿಪೂರ್ಣತೆಗೆ, ಸಾರೂಪ್ಯಕ್ಕೆ ನಾವು ರೂಪಾಂತರಗೊಳ್ಳುತ್ತಾ ನಾವು ಒಂದು ದಿನ ನಿಶ್ಚಯವಾಗಿ ಯೇಸು ಕ್ರಿಸ್ತನನ್ನು ಸಂಧಿಸ್ತೇವೆ. ಆದುದರಿಂದ ಪವಿತ್ರಾತ್ಮ ನಮಗೆ ಕ್ಷಣವು ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತಲೇ ಆತ ನಮ್ಮನ್ನ ಮುಂದೆ ನಡೆಸ್ತಾನೆ. ಪ್ರೇರೆ, ಇನ್ನೊಂದು ವಿಧದಲ್ಲಿ ದೇವಜನರಾದ ನಾವು ಆದರಣೆ ಹೊಂದುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಎಲ್ಲಿ ನೋಡಿದರೂ ದುಷ್ಕೃತ್ಯಗಳೇ, ದೌರ್ಜನ್ಯಗಳೇ, ಮರಣದ ವಾರ್ತೆಗಳೇ, ಕತ್ತಲ ಸಂಗತಿಗಳೇ. ಅದರ ನಡುವೆ ಜೀವದ ಮಾತು ಯೇಸು ಕ್ರಿಸ್ತನು, ಆದರಣೆಯ ಮಾತು, ಪವಿತ್ರಾತ್ಮ ಆದರಣೆಯ ಮಾತು ಯೇಸು ಕ್ರಿಸ್ತನು, ನಮಗೆ ಸ್ವಸ್ಥತೆಯ ಮಾತು ಯೇಸು ಕ್ರಿಸ್ತನು. ನಮ್ಮ ಜೀವಿತದ ಪ್ರತಿ ಹೋರಾಟದಲ್ಲಿ ನಮಗೆ ಆದರಣೆ ಯೇಸು ಕ್ರಿಸ್ತನು. ಪವಿತ್ರಾತ್ಮನು ಇದನ್ನೇ ನಮಗೆ ಕ್ಷಣವು ಕ್ರಿಸ್ತನ ಕುರಿತಾದ ಸಾಕ್ಷಿನ ಹೇಳುತ್ತಾ ನಮಗೆ ಮುಂದೆ ಹೆಜ್ಜೆಡುವುದಕ್ಕೆ ಪ್ರೋತ್ಸಾಹ ಪಡಿಸ್ತಿದ್ದಾನೆ. ಇದರೊಂದಿಗೆ ಯೇಸು ಮತ್ತೊಂದು ಸಂಗತಿಯನ್ನು ಹೇಳ್ತಾನೆ 27ನೇ ವಚನದಲ್ಲಿ, ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಯೇಸು ಕ್ರಿಸ್ತನ ಬಗ್ಗೆ ಎಷ್ಟು ಕೇಳಿಸಿಕೊಳ್ತೇವೋ ಅಷ್ಟು ಸುಂದರವಾಗಿ ನಾವು ಇತರರಿಗೆ ಹೇಳುವುದಕ್ಕೆ ಸಾಧ್ಯ. ರೇಡಿಯೋ ಬಂದ ಮೇಲೆ ಮೊದಲು ರೇಡಿಯೋದಲ್ಲಿ ಸುವಾರ್ತೆ ಸಾರಿದವರು, ಟಿವಿ ಬಂದ ಮೇಲೆ ಟಿವಿಯಲ್ಲಿ ಮೊದಲು ಸುವಾರ್ತೆಯನ್ನು ಸಾರಿದವರು ರೆಕ್ಸ್ ಹಂಬರ್ಡ್ ಎನ್ನುವಂತ ಒಬ್ಬ ಹಿರಿಯ ಸೇವಕರು. ಬಹಳ ವೃದ್ಧಾಪ್ಯದವರೆಗೂ ಅವರು ಜೀವಿಸಿದವರು. ಆ ವೃದ್ಧಾಪ್ಯದಲ್ಲಿ ಅವರ ಕೆಲವೊಂದು ಕಾರ್ಯಕ್ರಮಗಳು ಟಿವಿಯಲ್ಲಿ ಬಿತ್ತರವಾಯಿತು. ಅವರ ಬಾಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿಸಿಕೊಳ್ಳುವಂತ ಆ ಅನುಭವ ವರ್ಣಿಸಲಾರದ ಅನುಭವ. ಅಷ್ಟು ಸೊಗಸಾಗಿ ಅವರು ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಪಡಿಸ್ತಿದ್ರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೇಳಿದ್ದಾನೆ, ನೀವು ಮೊದಲಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಪವಿತ್ರಾತ್ಮನು ಅತಿ ಸೊಗಸಾಗಿ, ಸುಂದರವಾಗಿ, ಅತಿ ಮಧುರವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ನಮಗೆ ಕಲಿಸುವಾಗ ಅದನ್ನು ಕಲಿತವರ ಬಾಯಿ ಯೇಸು ಕ್ರಿಸ್ತನನ್ನ ಅತಿ ಸುಂದರವಾಗಿ, ಮಧುರವಾಗಿ, ಅದು ಸ್ಪಷ್ಟವಾಗಿ ಇತರರಿಗೆ ಅದನ್ನು ತಿಳಿಸ್ತದೆ. ಅಭಿಷಕ್ತ ದೇವರ ದಾಸರುಗಳಲ್ಲಿ ಯೇಸು ಕ್ರಿಸ್ತನನ್ನು ಸಾರಿ ಸಫಲರಾದ ಅನೇಕ ದೇವಭಕ್ತರು. ಅದರಲ್ಲಿ ನಾನು ವೈಯಕ್ತಿಕವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಒಬ್ಬರ ಬಾಯಿಂದ ಕೇಳಿಸಿಕೊಂಡು ಸಂಭ್ರಮ ಪಟ್ಟದ್ದು ಡಾಕ್ಟರ್ DJ ದಿನಕರನ್ ಅಯ್ಯನವರ ಬಾಯಲ್ಲಿ. ಅವರ ಹಾಗೆ ದೇವರನ್ನ ವಿಧವಾಗಿ ವರ್ಣಿಸಿದವರು, ಅವರ ಹಾಗೆ ಯೇಸು ಕ್ರಿಸ್ತನ ಒಂದೊಂದು ಕಾರ್ಯಗಳನ್ನು ವರ್ಣಿಸಿದವರು, ಅವರ ಹಾಗೆ ಯೇಸು ಕ್ರಿಸ್ತನ ಶಿಲುಬೆಯನ್ನ ವರ್ಣಿಸಿದವರು ಯಾರಾದರೂ ಇದ್ದಾರೋ ಎಂದು ಯೋಚಿಸುವಷ್ಟು ಅವರ ಬಾಯಿಂದ ಯೇಸು ಕ್ರಿಸ್ತನ ಕುರಿತಾಗಿ ಮಧುರವಾದ ಮಾತುಗಳು. ಪ್ರೇರೆ, ಹಾಗಾದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಅತಿ ಸ್ಪಷ್ಟವಾಗಿ, ನಿಖರವಾಗಿ ತಿಳ್ಕೊಳ್ಳುವುದಕ್ಕೆ ಒಬ್ಬನಿಗೆ ಹೇಗೆ ಸಾಧ್ಯ? ಮತ್ತು ಯೇಸು ಕ್ರಿಸ್ತನನ್ನ ಇತರರಿಗೆ ಅತಿ ಸೊಗಸಾಗಿ ಸಾರುವಂತೆ ಸಾಮರ್ಥ್ಯನ ಪಡ್ಕೊಳ್ಳುವುದು ಹೇಗೆ ಸಾಧ್ಯ? ದೇವರು ನಮಗೆ ಕೊಟ್ಟ ಸಹಾಯಕನಾದರೆ ಸತ್ಯದ ಆತ್ಮನಿಂದಲೇ ಇದು ಸಾಧ್ಯ. ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುವುದರ ಕುರಿತಾಗಿ ಬರೆದರೆ
ಪ್ರಕಟಣೆ 19:10 ಕೊನೆಯ ಭಾಗದಲ್ಲಿ ಹೀಗೆ ಬರ್ತದೆ, ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆ ಆತ್ಮವೇ. ಹಾಗಾದ್ರೆ ಪವಿತ್ರಾತ್ಮ ಯೇಸು ಕ್ರಿಸ್ತನನ್ನು ನಮಗೆ ತಿಳಿಯಪಡಿಸಿದ ಮೇಲೆ ಆ ನಂತರದಲ್ಲಿ ನಾವು ಇತರರಿಗೆ ಹೇಳುವಂತೆ ಆತನು ನಮಗೆ ಸಹಾಯಕನಾಗಿದ್ದಾನೆ. ನಾವು ಇತರರಿಗೆ ಹೇಳುವಾಗ ಈ ಸಹಾಯಕನಾದ ಸತ್ಯದ ಆತ್ಮನು ನಮ್ಮೊಳಗಿಂದ ಪ್ರವಾದನ ಆತ್ಮನಾಗಿ ಪ್ರಕಟವಾಗುವಾಗ ನಾವು ಇತರರಿಗೆ ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷ್ಯನ ಹೇಳುವವರು. ದೇವರಿಗೆ ಸ್ತೋತ್ರ. ಈ ನಿಟ್ಟಿನಲ್ಲಿ ದೇವರು ನಮ್ಮನ್ನು ವಿಶೇಷವಾಗಿ ಬಲಪಡಿಸಲಿ, ನಿನ್ನನ್ನು ಬಲಪಡಿಸಲಿ. ನಿನ್ನ ಪ್ರತಿ ಹೆಜ್ಜೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಪವಿತ್ರಾತ್ಮ ತಿಳಿಸ್ತಾ ನಿನ್ನನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಮ್ಮ ಈ ಲೋಕದ ಪ್ರಯಾಣ, ಅಡವಿಯ ಅನುಭವ, ಒಂಟಿತನ, ದೇವರೇ ನಾವು ಬಿಟ್ಟು ಬಂದ ನಮ್ಮ ಹಳೆಯ ಜೀವಿತ, ನಾವು ಸಾಗುತ್ತಿರುವ ಮುಂದಿನ ಮುಂದೆ ನಾವು ಕಾಣಬೇಕಾಗಿರುವ ನಿರೀಕ್ಷೆ ಜೀವಿತ ಎರಡೂ ನಮಗೆ ಮರೆಯಾಗಿರುವಾಗ, ಹಿಂದಕ್ಕೆ ಹೋಗಬೇಕು ಅಥವಾ ಮುಂದಕ್ಕೆ ಸಾಗಬೇಕು ಎಂಬಂತೆ ನಡು ರಸ್ತೆಯಲ್ಲಿ ನಿಂತ ವಿಧದಲ್ಲಿ ನಾವು ಕಂಗಾಲಾಗಿರುವಾಗ, ದೇವರೇ ನಾವು ಎಲ್ಲಿಯೂ ಸ್ತಬ್ಧರಾಗದ ಹಾಗೆ ನೀನು ನಮಗೆ ತಂದೆಯಿಂದ ಯೇಸಪ್ಪ ಸಹಾಯಕನನ್ನು ಕಳಿಸಿಕೊಟ್ಟಿ. ತಂದೆಯಿಂದ ಹೊರಟು ಬಂದ ಪ್ರೀತಿಯ ಸತ್ಯದ ಆತ್ಮನೇ, ಕರ್ತನೆ, ನೀನು ಯಾವಾಗಲೂ ನಮಗೆ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿಯನ್ನು ಹೇಳುತ್ತಾ ನಮ್ಮ ಹೃದಯಗಳನ್ನ ನೀನು ದೃಢಪಡಿಸ್ತಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಈ ಲೋಕದ ಎಲ್ಲ ಜನರಿಗೂ ಈ ಒಂದು ಆದರಣೆ ಬೇಕಪ್ಪ. ಎಲ್ಲರೂ ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುತ್ತಾ ಕರ್ತನೆ ಅವರ ಹೃದಯಗಳಲ್ಲಿ ಆದರಣೆ ಹೊಂದಬೇಕು ಸ್ವಾಮಿ. ದೇವರೇ, ನಮಗೂ ನೀನು ತಿಳಿಯಪಡಿಸು, ಇನ್ನೂ ಅಧಿಕವಾಗಿ ಯೇಸು ಕ್ರಿಸ್ತನ ಬಗ್ಗೆ ತಿಳಿಯಪಡಿಸು. ನಾವು ಜಯದ ಜೀವಿತವನ್ನು ಕಾಣುವಂತೆ ನಮ್ಮನ್ನು ಈ ವಿಧದಲ್ಲಿ ಆಶೀರ್ವದಿಸು. ಲೌಕಿಕ ಜೀವಿತವಲ್ಲ, ನಿತ್ಯತ್ವವನ್ನು ಸಂಪಾದಿಸುವುದಕ್ಕಾಗಿ, ರಕ್ಷಣೆಯನ್ನು ಕಾದುಕೊಳ್ಳುವುದಕ್ಕಾಗಿ, ನೀನು ನಮಗೆ ವಹಿಸಿಕೊಟ್ಟ ಜವಾಬ್ದಾರಿಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ಪವಿತ್ರಾತ್ಮನ ಮೂಲಕ ಯೇಸು ಕ್ರಿಸ್ತನ ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ಬಲಪಡಿಸು ಸ್ವಾಮಿ. ಹಾಗೆಯೇ ನಮ್ಮ ಮೂಲಕ ಇತರ ಅನೇಕರು ಕೇಳಿಸಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸು. ಪವಿತ್ರಾತ್ಮನೇ, ನೀನು ನಮಗೆ ಕ್ರಿಸ್ತನ ಕುರಿತಾಗಿ ಸೊಗಸಾಗಿ ಹೇಳಿಕೊಡುವಾಗ ನಾವು ಅದೇ ಸೊಗಸಿನ ಮಾತುಗಳೊಂದಿಗೆ ನೀನು ಕೊಡುವ ನುಡಿಯಲು ಕೊಡುವ ಸಾಮರ್ಥ್ಯದ ಪ್ರಕಾರವೇ ನಾವು ಇತರರಿಗೆ ಯೇಸು ಕ್ರಿಸ್ತನನ್ನು ಸಾರುವುದಕ್ಕೂ ತಿಳಿಸುವುದಕ್ಕೂ ನಮ್ಮನ್ನು ಬಲಪಡಿಸು. ವಾಕ್ಯ ಕೇಳ್ತಿದ್ದ ಪ್ರತಿಯೊಬ್ಬರು, ದೇವರೇ ನನಗೂ ಈ ಕೃಪೆ, ಈ ವಾಕ್ಯದಲ್ಲಿಂದ ಕೃಪೆ ಬೇಕೆಂಬುದಾಗಿ ಕೇಳುವಾಗ, ದೇವರೇ ಅವರಿಗೆ 100ಕ್ಕೆ 100ರಷ್ಟು ಪವಿತ್ರಾತ್ಮನ ಸಹಾಯ ಒದಗಿ ಬರಲಿ, ನಮ್ಮೆಲ್ಲರಿಗೂ ಒದಗಿ ಬರಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.